ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಅಸ್ಟ್ರಾಲಜರ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಬನ್ನಿ ಈಗ ಕುಂಭರಾಶಿ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನಮಸ್ಕಾರ. ಈ ತಿಂಗಳ ಅಂದರೆ 2026 ಮಾರ್ಚ್ 16ರ ಈ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯ ಚ ರಾಹುವೇ ಕೇತುವೆ ನಮಃ. ಕುಂಭರಾಶಿ ಗೋಚಾರದ ಫಲಗಳನ್ನು ಚಿಂತನೆಯನ್ನು ಮಾಡೋಣ. ನೋಡಿ, ಕುಂಭರಾಶಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಹು ಗ್ರಹ ಕುಂಭದಲ್ಲಿ. ರಾಹು ಅಂದರೆ ಕುಂಭ ಲಗ್ನ ಅಥವಾ ಕುಂಭರಾಶಿ ಯಾವುದಾದರೂ ಕೂಡ ತಗೊಳ್ಬಹುದು. ಕುಜ ಮತ್ತು ಬುಧ ಅಂದರೆ ಕುಂಭರಾಶಿ ರಾಶ್ಯಾಧಿಪತಿಯ ಶನಿಯ ಮನೆಯಲ್ಲಿ ಕುಜ ಗ್ರಹವು ಆಸೀನನಾಗಿ, ಬುಧ ಗ್ರಹವು ಆಸೀನನಾಗಿ, ರಾಹು ಗ್ರಹವು ಕೂಡ ಸ್ಥಿರವಾಗಿದ್ದು, ಹಾಗೆ ಸಪ್ತಮದಲ್ಲಿ ಕೇತು ಗ್ರಹವಿದ್ದು, ಇದು ಒಂದು ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಯೋಗ ಅಂತ ಕೂಡ ಹೇಳ್ಬಹುದು. ಇದರ ಜೊತೆಗೆ ದೈವಾನುಕೂಲದ ಸಿದ್ಧಿಗಾಗಿ ದೈವಾನುಕೂಲದ ಯೋಗಗಳಿಗೆ ಅನುಗ್ರಹಿಸತಕ್ಕಂಥ ಹಾಗೆ ಕಲೆ ಮತ್ತು ಸಂಗೀತ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಸರನ್ನು ಪಡೆಯುವಂಥದ್ದು, ಹಾಗೆ ಹೈನುಗಾರಿಕೆಯಲ್ಲಿ ಅಭಿವೃದ್ಧಿಯನ್ನು ಪಡೆಯುವಂಥದ್ದು ಹೇಳತಕ್ಕಂಥ ಬೆಣ್ಣೆ, ತುಪ್ಪ, ಹಾಲು, ಮೊಸರು ಇತ್ಯಾದಿಗಳ ವ್ಯವಹಾರ ಕ್ಷೇತ್ರದಲ್ಲಿ ಕೃಷಿಕರಿಗೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಕೃಷಿಕರಿಗೂ ಕೂಡ ಅತ್ಯಂತ ಶ್ರೇಷ್ಠಕರವಾಗಿರುವಂಥ, ಅತ್ಯಂತ ಬಲಿಷ್ಠವಾಗಿರುವಂಥ ಯೋಗ ಫಲಪ್ರದವಾಗಿರುವಂಥದ್ದು. ಮಾರ್ಚ್ ತಿಂಗಳಿನಲ್ಲಿ ಅಂದರೆ ಕುಂಭರಾಶಿಯವರಿಗೆ ಆಕಸ್ಮಿಕ ಧನ ಲಾಭ ಆಗುತ್ತೆ. ಇಂದಿನಿಂದ ನಿಮಗೆ ಆಕಸ್ಮಿಕ ಧನ ಯೋಗ ಕೂಡ ಇರುವಂಥದ್ದು. ಹಾಗೆ ಇದರ ಜೊತೆಗೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತಹ ಬೇಕರಿ ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಹಾಗೆ ದೈವಾನುಕೂಲವು ಕೂಡ ಸಿದ್ಧಿಯನ್ನು ಉಂಟು ಮಾಡಿ ವಿಶೇಷ ಫಲವನ್ನು ನೀಡುತ್ತೆ ಸ್ನೇಹಿತರೆ. ಮತ್ತು ವಿದ್ಯಾರ್ಥಿನಿಯರಿಗೆ ಓದಿನಲ್ಲಿ ಹೆಚ್ಚು ಆಸಕ್ತಿ ಉಂಟಾಗುತ್ತೆ. ಉನ್ನತ ಸ್ಥಾನಮಾನಗಳನ್ನು ಪಡೆಯುವಂಥದ್ದು, ಕೀರ್ತಿಯನ್ನು ಪಡೆಯುವಂಥದ್ದು, ಉತ್ತಮ ಅಂಕಗಳನ್ನು ಕೂಡ ಪಡೆಯುತ್ತಾರೆ. ಮತ್ತು ಇದು ವಿದೇಶದಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡ, ಮೇಲಧಿಕಾರಿಗಳಿಂದ ಕಿರಿಕಿರಿ ಉಂಟಾಗುತ್ತೆ. ಸ್ವಲ್ಪ ಸರ್ಕಾರಿ ಉದ್ಯೋಗದಲ್ಲಿ ಇರುವಂಥವರಿಗೂ ಕೂಡ ಅಧಿಕಾರಿಗಳ ಸ್ಥಾನ ಪಲ್ಲಟ ಮಾಡುವಂಥದ್ದು, ಇಲ್ಲ ಸಲ್ಲದ ಅಪವಾದಗಳನ್ನು ಮಾಡುವಂಥದ್ದು, ಈ ಥರದ ಒಂದಷ್ಟು ಸಂಗತಿಗಳು ಇರುತ್ತದೆ ಸ್ನೇಹಿತರೆ. ಇನ್ನು ಮರದ ಅಂದರೆ ಕೆತ್ತನೆಯ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ, ಹೆಚ್ಚಿನ ಅಭ್ಯುದಯವೂ ಕೂಡ ಫಲಪ್ರದವಾಗಿರುತ್ತೆ. ಎಲ್ಲ ಕಡೆಗಳಲ್ಲೂ ಕೂಡ ಜಯವನ್ನು ಉಂಟು ಮಾಡ್ತಾ ಇರುತ್ತೆ. ಹಾಗೆ ಇದರ ಜೊತೆಗೆ ಅನೇಕ ರೀತಿಯ ವ್ಯವಹಾರ ಉದ್ಯೋಗಗಳು ಕೂಡ ಅನುಕೂಲದಾಯಕವಾಗಿರುತ್ತೆ ಹೇಳತಕ್ಕಂಥ. ಇನ್ನು ಪಠ್ಯ ಪುಸ್ತಕಗಳ ಸಾಮಗ್ರಿ, ಬರಹ, ಲೇಖನಿಗಳು ಸಾಮಗ್ರಿ ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ತಂದು ಕೊಡುತ್ತೆ. ಹಾಗೆ ವಾಹನ ತರಬೇತಿ ಮಾಡುವಂಥವರು ಇರಬಹುದು, ವಾಹನ ಚಾಲಕರಿರ್ಬೋದು, ಅಥವಾ ವಿದ್ಯಾರ್ಥಿನಿಯರಿಗೆ ತರಬೇತಿ ಮಾಡುವಂಥ ಇತರರ ಒಂದಷ್ಟು ವ್ಯವಹಾರದಲ್ಲಿ ಕೂಡ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ ಸ್ನೇಹಿತರೆ. ಇನ್ನು ಮೀನರಾಶಿಯಲ್ಲಿ ಶನಿ ಮತ್ತು ಶುಕ್ರ ಇದೊಂದು ವಿಶೇಷವಾಗಿರ್ತಕ್ಕಂಥ ಯೋಗ. ರವಿ ಮತ್ತು ಶುಕ್ರರು ಅದ್ಭುತವಾದಂಥ ಯೋಗವನ್ನು ಮತ್ತು ಆನಂದವನ್ನು ಕೊಟ್ಟು ನಿಮ್ಮನ್ನು ಸಂತೋಷವಾಗಿ ಸ್ಫೂರ್ತಿದಾಯಕವಾಗಿ ಇಡುತ್ತದೆ ಅಂತ ಹೇಳುವಂಥದ್ದು ಕೂಡ ಇಲ್ಲಿ ಸೂಚಿಸುತ್ತೆ. ಹಾಗೆ ವಿವಾಹಾದಿ ಯೋಗಗಳು ಕೂಡ ಉಂಟಾಗುತ್ತೆ. ಅಂದರೆ ಮದುವೆ ಸಮಾರಂಭಗಳಿಗೆ ನಿಮಗೆ ಶುಭವಾಗುತ್ತೆ. ಅಂದರೆ ಯಾರಾದರೂ ಹೆಣ್ಣು ಗಂಡು ಹುಡುಕ್ತಾ ಇರೋರಿಗೆ ಈ ಸಮಯ ತುಂಬ ಚೆನ್ನಾಗಿದೆ. ಅಂದರೆ ಶನಿ 7.5 ಕೂಡ ಕೊನೆ ಹಂತದಲ್ಲಿ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ ಸ್ನೇಹಿತರೆ. ಯಾರಿನ್ನ ವಿವಾಹವಾಗಿಲ್ವೋ ಅಂಥವರಿಗೆ ಇವಾಗ ಹೆಣ್ಣು ಹುಡುಕೋದು, ಹೆಣ್ಣು ಶಾಸ್ತ್ರಗಳು ಕೂಡ ನಡೆಯುತ್ತೆ. ಖಂಡಿತ ಹೆಣ್ಣು ಸಿಗುತ್ತೆ. ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಸಿಗುವಂಥ ಚಾನ್ಸಸ್ ಕೂಡ ತುಂಬಾ ಇದೆ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ ಕುಂಭರಾಶಿಯವರಿಗೆ. ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಪ್ರಶ್ನೆಗಳು ಏನಾದರೂ ಅಂದರೆ ನಿಮಗೆ ತುಂಬ ಚೆನ್ನಾಗಿದೆ, ಏನಾದರೂ ವೈಯಕ್ತಿಕ ಪ್ರಶ್ನೆಗಳಿದ್ರೆ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬ ಕುಂಭರಾಶಿಯವರಿಗೂ ಶೇರ್ ಮಾಡಿ ಸ್ನೇಹಿತರೆ. ಈ ತಿಂಗಳು ನಿಮಗೆ ಮಾರ್ಚ್ 16ರಿಂದ ತುಂಬ ಧನಲಾಭ ಆಗುತ್ತೆ. ತುಂಬ ಅಂದರೆ ನೀವು ಊಹೆನೇ ಮಾಡಿರಲ್ಲ ಅಷ್ಟು ಧನಲಾಭ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ನಿಮಗೆ ಒಳ್ಳೆ ಗ್ರಹಗತಿಗಳು ಈಗ ತುಂಬ ಚೆನ್ನಾಗಿ ನಡೀತಾ ಇದೆ. ಆದರೆ ನೀವು ಒಮ್ಮೆ ನಿಮ್ಮ ಜಾತಕವನ್ನು ಅಂದರೆ ನಿಮ್ಮ ಜನ್ಮ ಜಾತಕವನ್ನು ಒಬ್ಬ ಹತ್ತಿರದ ಯಾರಾದರೂ ಜ್ಯೋತಿಷಿಗೆ ತೋರಿಸಿ ಅದರಲ್ಲಿ ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹಗಳಿವೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಏನಾದರೂ ನಿಮಗೆ ತೊಂದರೆಗಳಿದೆಯಾ ಏನಿದೆ ಅಂತ ಒಮ್ಮೆ
ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಪರಿಹಾರಗಳಿದ್ರೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ಮಾಡ್ಕೊಂಬಿಡಿ. ಯಾಕಂದರೆ ಮೇಡಮ್ ನೀವು ಹೇಳೋದು ಯಾವುದೂ ಕೂಡ ನಡೀತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಹಾಗಾಗಿ ನಾವು ಗ್ರಹಗತಿಗಳ ಮೇಲೆ ರಾಶಿ ಮೇಲೆ ಹೇಳ್ತೀವಿ. ಆದರೆ ನಿಮ್ಮ ಸ್ವಂತ ಅಂದರೆ ನಿಮ್ಮ ಓನ್ ಜಾತಕದಲ್ಲಿ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹ ಇದೆ ಅಂತ ನಮಗೇನು ಗೊತ್ತಿರುತ್ತೆ. ನಾವು ಸಾರಾಸಗಟಾಗಿ ಒಟ್ಟಾಗಿ ಹೇಳುವಂಥದ್ದು ಕುಂಭರಾಶಿಗೆ ಈ ಥರ ಇದೆ ಈ ಗ್ರಹಗತಿಗಳು ಅಂತ ಹೇಳ್ತೀವಿ. ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹಗಳಿವೆ, ಯಾವ ಫಲಗಳನ್ನು ಕೊಡ್ತಾ ಇದೆ ಅನ್ನೋದನ್ನು ಒಮ್ಮೆ ಹತ್ತಿರದ ಜ್ಯೋತಿಷಿ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಖಂಡಿತ ನಿಮಗೆ ಪರಿಹಾರ ಕೂಡ ಅವರು ಹೇಳ್ಕೊಡ್ತಾರೆ. ಯಾಕಂದರೆ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿದೆ, ತೊಂದರೆಗಳಿದೆ ಅಂತ ಅಂದರೆ ಪರಿಹಾರಗಳನ್ನು ಹೇಳ್ತಾರೆ. ಆ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಖಂಡಿತ ನಿಮ್ಮ ರಾಶಿಗೆ ಒಳ್ಳೆಯದಾಗುತ್ತೆ. ಆಗ ನಿಮಗೆ ನೀವು ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗ್ತಾ ಹೋಗುತ್ತೆ. ಶನಿವಾರ ದಿನ ಸಾಧ್ಯವಾದಷ್ಟು ನೀವು ಶನಿವಾರ ಶನಿ ಟೆಂಪಲ್ಗೆ ಹೋಗೋದನ್ನು ಮರಿಬೇಡಿ ಕುಂಭರಾಶಿಯವರು. ಯಾಕಂದರೆ ಕುಂಭರಾಶಿಗೆ ಅಧಿಪತಿನೇ ಬಂದು ಶನಿ ಮಹಾತ್ಮ ಆಗಿರೋದ್ರಿಂದ ಶನಿ ಮಹಾತ್ಮ ಯಾವಾಗಲೂ ಸಂತೋಷವಾಗಿರಬೇಕು ನಮ್ಮ ವಿಷಯದಲ್ಲಿ. ಅಂದರೆ ನಾವು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗಬೇಕು, ನ್ಯಾಯ ನೀತಿಯಿಂದ ಬದುಕಬೇಕಾಗುತ್ತೆ ಸ್ನೇಹಿತರೆ. ಸುಳ್ಳು ಹೇಳೋದು, ಮೋಸ ಮಾಡೋದು ಶನಿ ಮಹಾತ್ಮ ಸ್ವಾಮಿಗೆ ಆಗೋದಿಲ್ಲ. ಹಾಗಾಗಿ ನ್ಯಾಯ ನೀತಿ ಧರ್ಮಗಳಲ್ಲಿ ನಾವು ಬದುಕಬೇಕಾಗುತ್ತೆ. ಮತ್ತು ಬಡಬಗ್ಗರಿಗೆ ನಮ್ಮ ಕೈಲಾದಷ್ಟು ದಾನ, ಆಹಾರ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ನಮ್ಮ ಸಾಧ್ಯವಾದಷ್ಟು ದಾನ ಧರ್ಮಗಳನ್ನು ಮಾಡಿದ್ರೆ ಶನಿ ಮಹಾತ್ಮ ಸ್ವಾಮಿಗೆ ನಮ್ಮ ಮೇಲೆ ತುಂಬಾ ಪ್ರೀತಿ ಬರುತ್ತೆ. ಅಂದರೆ ನಮ್ಮ ಕಷ್ಟಗಳನ್ನು ಕಡಿಮೆ ಮಾಡ್ತಾ ಹೋಗ್ತಾನೆ. ನಾವು 1 ರೂಪಾಯಿ ದಾನ ಮಾಡಿದ್ರೆ ದೇವರು ನಮಗೆ 1000 ರೂಪಾಯಿಯನ್ನು ಕೊಡ್ತಾನೆ. ಹಾಗಾಗಿ ತಪ್ಪದೆ ನೀವು ಕುಂಭರಾಶಿಯವರು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು, ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತೀನಿ. ಯಾಕಂದರೆ ದಾನ ಧರ್ಮ ಮಾಡೋದು ತುಂಬಾ ಒಳ್ಳೆಯದು. ಮತ್ತು ಪಶು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಅಂದರೆ ಆಹಾರ ಆಗಿರ್ಬೋದು, ನೀರನ್ನು ಆಗಿರ್ಬೋದು, ಬೇಸಿಗೆ ಕಾಲ ಆಗಿರೋದ್ರಿಂದ ಪಕ್ಷಿಗಳಿಗೆ ಆಹಾರ, ಅಕ್ಕಿ ಧಾನ್ಯಗಳನ್ನು ಇಡಿ, ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಮತ್ತು ಹಸುವಿಗೆ ಆಹಾರವನ್ನು ನೀಡಿ, ನೀರನ್ನು ಕೊಡಿ, ಅದು ಕೂಡ ತುಂಬ ಒಳ್ಳೆಯದು. ಹಣ್ಣುಗಳನ್ನು ಅಂದರೆ ಬಾಳೆಹಣ್ಣನ್ನು ಕೊಟ್ಟರೆ ಹಸುವಿಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಬೆಲ್ಲ, ಅಕ್ಕಿ ಈ ರೀತಿಯಾಗಿ ಹಸುವಿಗೆ ದಾನ ಮಾಡಿ, ಖಂಡಿತ ನಿಮಗೆ ತಿನ್ನಿಸಿ. ನಿಮ್ಮ ಕಷ್ಟಗಳು ಏನೇ ಇದ್ರೂ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಸುವಿಗೆ ತಿನ್ನಿಸ್ಬೇಕಾದ್ರೆ ನಿಮ್ಮ ಕಷ್ಟಗಳು ಕ್ಷಣದಲ್ಲಿ ಕರಗಿ ಹೋಗುತ್ತೆ. 3 ಕೋಟಿ ದೇವತೆಗಳು ಕೂಡ ಈ ಕಾಮಧೇನು ಅಂದರೆ ಹಸುವಿನಲ್ಲಿ ನೆಲೆಸಿರ್ತಾರಂತೆ. ಹಾಗಾಗಿ ಈ ಹಸುವಿನ ದರ್ಶನ ಬೆಳಗ್ಗೆನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಸುವಿನ ಕೊಂಬಿರುತ್ತಲ್ಲ ಅಲ್ಲಿ ಮುಟ್ಟಿ ಪ್ರದರ್ಶನೆ ಮಾಡೋ ಬದಲು ಬಾಲದ ಹತ್ತಿರ ನಮಸ್ಕಾರವನ್ನು ಮಾಡ್ಕೊಳ್ಳಿ. ತಪ್ಪದೆ ನಿಮಗೆ ಲಕ್ಷ್ಮಿ ಮಹಾಲಕ್ಷ್ಮಿ ಒಲಿತಾಳೆ ಸ್ನೇಹಿತರೆ. ನಿಮಗೆ ಧನಲಾಭ ಖಂಡಿತ ಆಗುತ್ತೆ. ಯಾಕಂದರೆ ಲಕ್ಷ್ಮಿ ಮಹಾಲಕ್ಷ್ಮಿ ತಾಯಿ ಬಾಲದ ಹತ್ತಿರ ನೆಲೆಸಿದ್ದಾಳಂತೆ. ಹಾಗಾಗಿ ನೀವು ಖಂಡಿತ, ನಾವು ಸಗಣಿ ಗಂಜಲ ಅಂದರೆ ಅಸಹ್ಯ ಪಡ್ತೀವಿ, ಆದರೆ ಅದು ಲಕ್ಷ್ಮಿಗೆ ತುಂಬ ಇಷ್ಟ. ಅಂದರೆ ಲಕ್ಷ್ಮೀ ದೇವಿ ಅಲ್ಲಿ ನೆಲೆಸಿರ್ತಾಳಂತೆ. ಹಾಗಾಗಿ ನಾವು ಗಂಜಲ ಸಗಣಿನ ಶುದ್ಧ ಕೆಲಸಗಳಿಗೆ, ಅಂದರೆ ನಾವು ಏನೇ ಪುಣ್ಯ ಕೆಲಸ ಮಾಡಬೇಕಾದ್ರೂ ಮನೆಗೆ ಗಂಜಲವನ್ನು ತಂದು ಹಾಕ್ತೀವಿ. ಯಾಕಂದರೆ ಯಾವುದೇ ನಕಾರಾತ್ಮಕ ಶಕ್ತಿ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಗಂಜಲವನ್ನು ಹಾಕಿ ನಾವು ಸ್ವಚ್ಛಗೊಳಿಸ್ತೀವಿ. ಹಾಗೆ ನಾವು ಸಗಣಿಯನ್ನು ಕೂಡ ಹಾಕಿ ರಂಗೋಲಿ ಹಾಕ್ತೀವಿ. ಗೊತ್ತಾ, ಮೊದಲೆಲ್ಲ ಹಳ್ಳಿ ಕಡೆ ಹಾಕ್ತಾಯಿದ್ರು, ಆದರೆ ಇವಾಗ ಸಿಟಿ ಕಡೆ ಎಲ್ಲೂ ಕಾಣೋದಿಲ್ಲ. ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿದ್ರೆ ಯಾವುದೇ ಕ್ರಿಮಿ ಕೀಟಗಳು ಕೂಡ ಬರ್ತಾ ಇರಲಿಲ್ವಂತೆ ಮನೆ ಹತ್ರ. ಹಾಗಾಗಿ ಸಗಣಿ ಗಂಜಲವನ್ನು ಶುದ್ಧ ಕೆಲಸಗಳಿಗೆ ಉಪಯೋಗಿಸ್ತಾ ಇದ್ರು. ಏನಾದರೂ ಮನೆಯಲ್ಲಿ ಶುಭ ಕಾರ್ಯ ಮಾಡ್ತೀವಿ ಅಂದರೆ ತಪ್ಪದೆ ಬೆನಕವನ್ನು ಮಾಡಿರ್ತೀವಿ. ಅಂದರೆ ಸಗಣಿಯಿಂದ ಬೆನಕವನ್ನು ಮಾಡಿರ್ತೀವಿ. ಅದಕ್ಕೆ ಗರಿಕೆಯನ್ನು ಸಿಕ್ಕಿಸಿ ಅದನ್ನು ಪೂಜೆ ಮಾಡ್ತೀವಿ. ಅಂದರೆ ಅದು ಗಣಪತಿ ಅಂತ ಅರ್ಥ. ನಾವು ಬೆನಕವನ್ನು ಇಟ್ಟು ಯಾವುದೇ ಪೂಜೆ ಪುನಸ್ಕಾರ ಮಾಡಬೇಕಾದ್ರೂ ಮೊದಲು ನಾವು ಗಣೇಶನನ್ನು ಪೂಜಿಸಬೇಕು. ಗಣೇಶನನ್ನು ಪ್ರಾರ್ಥನೆ ಮಾಡ್ಕೋಬೇಕು, ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡು ತಂದೆ ಅಂತ. ಮೊದಲು ನಾವು ಗಣಪತಿಯನ್ನು ಪೂಜೆ ಮಾಡಿಸಿ ನಂತರ ನಾವು ಬೇರೆ ಪೂಜೆಗಳನ್ನು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸ್ನೇಹಿತರೆ, ತುಂಬಾ ಒಳ್ಳೆಯದು. ಹಸುವಿಗೆ ನೀವು ಆಹಾರವನ್ನು ನೀಡಿ, ಪಶು ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರನ್ನು ನೀಡಿ, ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಶನಿವಾರ ಸಾಧ್ಯವಾದರೆ ಹನುಮಾನ್ ಟೆಂಪಲ್ಗಾಗಿರ್ಬೋದು, ಶನಿ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ. ಮತ್ತು ಹನುಮಾನ್ ಚಾಲಿಸವನ್ನು ಶನಿವಾರ ಪಠಿಸಿ ಮನೆಯಲ್ಲಿ. ಆಗಲ್ಲ ನಮಗೆ ಅನ್ನೋರು ಓಂ ಶನಿ ದೇವಾಯ ನಮಃ ಅನ್ನೋ ಮಂತ್ರವನ್ನು 21 ಬಾರಿ ಪಠಿಸಿ, ನೀವು ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಜಲಾಭಿಷೇಕ ಅಥವಾ ಹಾಲಿನ ಅಭಿಷೇಕ ಮಾಡಿಸಿ, ಸೋಮವಾರದ ದಿನ ಮಾಡಿಸಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಬಿಲ್ವ ಪತ್ರೆಯಿಂದ ಶಿವನಿಗೆ ಅರ್ಚನೆಯನ್ನು ಮಾಡಿಸಿ, ಖಂಡಿತ ನಿಮ್ಮ ಕಷ್ಟಗಳಲ್ಲೂ ಎಲ್ಲ ಪರಿಹಾರ ಆಗುತ್ತೆ. ಯಾಕಂದರೆ ಶನಿದೇವನಿಗೆ ಈಶ್ವರ ಅಂದರೆ
ತುಂಬ ಇಷ್ಟ ಅಂತೆ. ಹಾಗಾಗಿ ಶನಿದೇವನಿಗೆ ಒಲಿಸ್ಕೋಬೇಕು ಅಂದರೆ ನೀವು ಈಶ್ವರನನ್ನು ಪೂಜಿಸಿ. ಖಂಡಿತ ಶನಿದೇವ ಒಲಿದೇ ಒಲಿತಾನೆ. ಯಾಕಂದರೆ ಕುಂಭರಾಶಾಧಿಪತಿ ಶನಿ ಮಹಾತ್ಮ ಆಗಿರೋದ್ರಿಂದ ಶನಿಯನ್ನು ನಾವು ಖುಷಿಯಾಗಿಡಬೇಕು ಅಂದರೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು. ಒಳ್ಳೆ ದಾರಿಯಲ್ಲಿ ನಡೀತಾ ಹೋದರೆ ಶನಿ ಮಹಾತ್ಮ ಸ್ವಾಮಿ ನಮ್ಮನ್ನು ಕೈ ಬಿಡೋದಿಲ್ಲ. ಹಾಗಾಗಿ ಶನಿ ಮಹಾತ್ಮನ ಒಲಿಸ್ಕೋಬೇಕು ಅಂದರೆ ನಾನು ಹೇಳಿದ ಚಿಕ್ಕ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಖಂಡಿತ ಇವತ್ತಿಂದ ಒಳ್ಳೆ ಶುಭ ಕಾಲ ಅಂತ ಆರಂಭ ಆಗಿದೆ ಅಂದ್ಕೊಳ್ಳಿ. ಎಲ್ಲ ಕಷ್ಟಗಳು ಮಾಯವಾಗುತ್ತೆ. ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಆ ದೇವರು ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದ.